ಹರಿ ಓಂ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಆತ್ಮೀಯರೇ, ನಾವು ವೇಗದ ನಡಿಗೆ ಅಥವಾ ಬ್ರಿಸ್ಕ್ ವಾಕ್ ಈ ವಿಚಾರವಾಗಿ ನಾವು ವಿಚಾರ ವಿನಿಮಯವನ್ನು ಮಾಡೋಣ. ವೇಗದ ನಡಿಗೆ ಅಥವಾ ಬ್ರಿಸ್ಕ್ ವಾಕ್ ಅಂತ ಯಾವುದು ಕರಿತೀವಿ ನಾವು? ಒಂದು ನಿಮಿಷದಲ್ಲಿ ಸುಮಾರು 300 ಹೆಜ್ಜೆ ನಡೆದರೆ ಅದನ್ನು ವೇಗದ ನಡಿಗೆ ಅಂತೇಳಿ ಕರಿತೇವೆ. ಈ ನಡಿಗೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾವು ಒಂದು ಲೋಟ ಬೆಚ್ಚಗಿರುವಂಥ ನೀರನ್ನು ಕುಡಿಬೇಕು. ಆನಂತರ ಒಂದು 5-10 ನಿಮಿಷ ಬಿಟ್ಟುಕೊಂಡು ನಾವು ವಾಕನ್ನು ಪ್ರಾರಂಭ ಮಾಡಬೇಕು. ನಾವು ಗಮನಿಸ್ತೇವೆ, ಕೆಲವರು ಇಯರ್ಫೋನ್ ಹಾಕ್ಕೊಂಡು ಸಂಗೀತವನ್ನು ಕೇಳ್ಕೊಂಡು ವಾಕ್ ಮಾಡೋರನ್ನ ಗಮನಿಸ್ತೇವೆ. ಮೊಬೈಲ್ನ ಹಿಡ್ಕೊಂಡು ವೇಗವಾಗಿ ಮಾತಾಡ್ತಾ ವಾಕ್ ಮಾಡೋರನ್ನ ಗಮನಿಸ್ತೇವೆ. ಮತ್ತು ಸ್ನೇಹಿತರೆಲ್ಲ ಒಟ್ಟಾಗಿ ಕೂಡಿಕೊಂಡು ಅಕ್ಕಪಕ್ಕದ ವಿಷಯಗಳಿರ್ಬೋದು, ದೇಶ ವಿದೇಶಗಳ ವಿಷಯಗಳಿರ್ಬೋದು, ಅವನ್ನ ಜೋರಾಗಿ ಚರ್ಚೆ ಮಾಡ್ತಾ ವಾಕ್ ಮಾಡೋದನ್ನು ನಾವು ಗಮನಿಸ್ತೇವೆ. ಅನಂತರ ರೆಸ್ಟ್ ಮಾಡಿ ಮನೆಗೆ ಹೊರಡುವಂಥ ಸಮಯದಲ್ಲಿ ಅಲ್ಲೇ ಪಕ್ಕದಲ್ಲಿ ಸಿಗುವಂಥ ಬಿಸಿ ಇಡ್ಲಿ ಆಗಲಿ ಅಥವಾ ಬಿಸಿ ವಡೆಯನ್ನಾಗಲಿ ತಿಂದ್ಕೊಂಡು ಮನೆಯನ್ನು ಸೇರಿ ಅವರ ಕೆಲಸದಲ್ಲಿ ಮಗ್ನರಾಗೋದನ್ನು ನಾವು ಗಮನಿಸಿದ್ದೇವೆ. ಇಲ್ಲಿ ಏನಾಗ್ತದೆ ಅಂದರೆ, ನಮ್ಮ ದೇಹಕ್ಕೆ ಮಾತ್ರ ವ್ಯಾಯಾಮ ಆಗುತ್ತೆ, ಮನಸ್ಸಿಗೆ ಮತ್ತು ನಮ್ಮ ಬ್ರೀತಿಂಗ್ಗೆ ಅಷ್ಟಾಗಿ ವ್ಯಾಯಾಮ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡ್ರೆ ನಾವು ನಮ್ಮ ಬಾಡಿ, ಮೈಂಡ್ ಮತ್ತು ಬ್ರೀತಿಂಗ್ ಈ ಮೂರಕ್ಕೂ ಕೂಡ ಎಕ್ಸಸೈಸನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇದರಿಂದ ನಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗವನ್ನು ನಾವು ಪಡೆಯೋದನ್ನ ನಾವು ಗಮನಿಸ್ಬೋದು. ಈಗ ನಾವು ವಾಕ್ ಮಾಡುವಂಥ ಸಮಯದಲ್ಲಿ ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಇಯರ್ಫೋನ್ ಆಗಲಿ, ಮೊಬೈಲ್ ಆಗಲಿ, ಅಥವಾ ಜೋರಾಗಿ ಮಾತಾಡೋದು. ಅಂದರೆ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಸೇರಿದಾಗ ಅನಿವಾರ್ಯವಾಗಿ ಮಾತಾಡಲೇಬೇಕು ಅಂತ ಅನ್ನಿಸಿದಾಗ ಸ್ವಲ್ಪ ನಿಧಾನಕ್ಕೆ ಮಾತಾಡ್ಕೊಂಡು ಹೋಗೋದು ಸೂಕ್ತ. ಜೋರಾಗಿ ಮಾತಾಡಿದಾಗ ಏನಾಗ್ತದೆ, ಕೆಲವೊಮ್ಮೆ ನಾವು ಬಾಯಿಂದ ಉಸಿರನ್ನು ತೆಗೆದುಕೊಳ್ತೀವಿ. ಹಾಗಾಗಿ ತುಂಬ ಆಯಾಸ ಆಗ್ತದೆ, ಮಧ್ಯೆ ನೀರು ಕುಡಿಬೇಕಾಗ್ತದೆ, ಇದೆಲ್ಲ ಇರ್ತದೆ. ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಅನಂತರ ಒಂದು 5 ಮಿನಿಟ್ಸು ರೆಸ್ಟ್ ಮಾಡಿ ಹಿಂಬದಿಯ ನಡಿಗೆಯನ್ನು ನಡಿಬೇಕು. ಪ್ರಾರಂಭದಲ್ಲಿ ಒಂದು 10 ಹೆಜ್ಜೆ. ನಾವಿಲ್ಲಿ ಗಮನಿಸಬೇಕಾದ್ದು, ವಾಕ್ ಮಾಡಿದ ತಕ್ಷಣ ಹಿಂಬದಿಯ ನಡಿಗೆಯನ್ನು ನಡೀಲಿಕ್ಕೆ ಪ್ರಾರಂಭಿಸಬಾರ್ದು. ಏಕೆಂದರೆ ತಲೆ ಸುತ್ತು ಬರುವಂತಹ ಸಂದರ್ಭಗಳು ಇರ್ತದೆ. ಆನಂತರ ಪ್ರಾಕ್ಟೀಸ್ ಆದಮೇಲೆ 1 ಮೀಟ್ರ್ನಷ್ಟು ಹಿಂಬದಿಯ ನಡಿಗೆಯನ್ನು ನಡೆದರೆ ಅದು ಹೆಚ್ಚು ಅನುಕೂಲ ಆಗ್ತದೆ. ಕಾರಣ ಇಷ್ಟೇ, ಇಲ್ಲಿ ನಾವು ಪೂರ್ಣವಾಗಿ ನಮ್ಮ ದೇಹಕ್ಕೆ, ಮನಸ್ಸಿಗೆ ಮತ್ತು ನಾವು ಉಸಿರಾಟದ ಕಡೆ ಗಮನ ಕೊಡ್ತೀವಿ. ನಾವು ಹಿಂಬದಿಯಲ್ಲಿ ನಡೆಯೋದ್ರಿಂದ ನಾವು ಹೆಚ್ಚಿನದಾಗಿ ನಮ್ಮ ಹಿಂಬಡಿಗಳ ಮೇಲೆ ಸ್ವಲ್ಪ ಭಾರವನ್ನು ಬಿಡ್ತೇವೆ ಮತ್ತು ನಮ್ಮ ಮನಸ್ಸಲ್ಲಿ ಇರ್ತದೆ, ಮತ್ತು ಆ ಕಾಲುಗಳು ಕೂಡ ಎಕ್ಸಸೈಸ್ ಆಗ್ತದೆ. ಹಾಗಾಗಿ ನಾವು ಹಿಂಬದಿಯ ನಡೆಯೋದು ಕೂಡ ಸೂಕ್ತ. ಇದೆಲ್ಲವನ್ನು ಮಾಡಿ ಆದಮೇಲೆ ಶವಾಸನವನ್ನು ಮಾಡೋದು ಅತಿ ಮುಖ್ಯ. ಈ ಶವಾಸನದ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳೋಣ. ಮತ್ತು ಈ ವೇಗದ ನಡಿಗೆಯಿಂದ ಆಗುವಂತಹ ಲಾಭ ಸಾಕಷ್ಟಿದೆ. ಪ್ರತಿದಿನ ಅಭ್ಯಾಸ ಮುಖ್ಯ ಅಂತ ಹೇಳ್ತಾ ಇಂದಿನ ಅಭ್ಯಾಸವನ್ನು ಪೂರ್ಣಗೊಳಿಸೋಣ. ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹರಿ ಓಂ.